ಗೌಡ ಅಂತೇಳಿ ನಾನು ಒಂದು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮು ಟಿ ವಿ ನೈನಲ್ಲಿ ರುದ್ರಮೂರ್ತಿ ಅವ್ರದ್ದು ಹಣ ಭವಿಷ್ಯ ಕಾರ್ಯಕ್ರಮ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೇನೋ ಒಂದು ಕ್ಯೂರಿಯಾಸಿಟಿ ಬಂತು, ಆಸಕ್ತಿ ಬಂತು. ಅವ್ರದ್ದು ರುದ್ರಾಲಜಿ ಕೋರ್ಸು ಮತ್ತು ಬಿಗಿನರ್ಸ್ ಫಾರ್ ಸ್ಟಾಕ್ ಮಾರ್ಕೆಟ್ ಅಂತೇಳಿ ಅವ್ರ ಕೋರ್ಸ್ ಏನು ಸ್ಟಾರ್ಟ್ ಮಾಡಿದ್ರು ಅದನ್ನು ಅಟೆಂಡ್ ಮಾಡಿದೆ. ನಿಜವಾಗ್ಲೂ ಅಟೆಂಡ್ ಮಾಡಿದ್ಮೇಲೆ ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಮುಖ್ಯನೋ, ಸೊ ಆ ಫೈನಾನ್ಸ್ ಸಂಪಾದನೆ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಹಣ ಸಂಪಾದನೆ ಮಾಡಿದ್ರೆ ಸುಮ್ಮನೆ ಎಲ್ಲೋ ಒಂದು ಕಡೆ ಇಟ್ಬಿಟ್ರೆ ವೇಸ್ಟಾಗಿ ನಾವು ಹೆಂಗೆ ದುಡಿತೀವಿ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅಂತೇಳಿ ನಮ್ಮ ದುಡ್ಡು ಅದೇ ಥರ ದುಡಿಬೇಕು ಅನ್ನೋದಕ್ಕೆ ಬೇರೆ ಏನೇನು ಮಾರ್ಗಗಳಿದೆ ಅಂತೇಳಿ ಆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವರು ತುಂಬ ಚೆನ್ನಾಗಿ ಅವ್ರ ಸೆಮಿನಾರ್ಗಳಲ್ಲಿ ಅವರು ತುಂಬ ನೀಟಾಗಿ ಹೇಳ್ಕೊಡ್ತಾರೆ. ಸೊ ಇವಾಗ ಎಷ್ಟು ಪಾಪ್ಯುಲರ್ ಆಗಿದ್ದಾರೆ ಅಂತಂದರೆ ಇವಾಗ ನಾನು ಎವ್ರಿಡೇ ರೆಗ್ಯುಲರಾಗಿ ಅವ್ರ ಪ್ರೋಗ್ರಾಮ್ನ ವಾಚ್ ಮಾಡ್ತೀನಿ. ನನ್ನ ಮಗ ಕೂಡ 3 ವರ್ಷದ ನನ್ನ ಮಗ ಬೆಳಗ್ಗೆ ಟಿ ವಿ ಆನ್ ಮಾಡಿದ ತಕ್ಷಣ ಪಾಪ ರುದ್ರಮೂರ್ತಿ ಅವ್ರ ಪ್ರೋಗ್ರಾಮ್ ಬರ್ತಾಯಿದೆ, ಬಾಬಾ ನೀನು ನೋಡೋದಿಲ್ಲ, ನಿನ್ನ ಪ್ರೋಗ್ರಾಮ್ ಬಂತು ಪಪ್ಪ ಅಂತ ಹೇಳ್ಬಿಟ್ಟು ನಾನು ಬೇರೆ ಯಾವುದೇ ಆ್ಯಕ್ಟಿವಿಟೀಸಲ್ಲಿದ್ದರೂ ನಾನು ಕರೀತಾನೆ. ಸೊ ಅಷ್ಟು ಪಾಪ್ಯುಲರ್ ಆಗ್ತಾಯಿದೆ ಇವಾಗ. ನಿಜವಾಗ್ಲೂ ನಾನು ರುದ್ರಮೂರ್ತಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ನಾವು ಇಲ್ಲಿವರೆಗೂ ಸುಮ್ಮನೆ ಏನೋ ನಾವು ಹಣ ಗಳಿಸ್ಬೇಕು, ನಾವು ಶ್ರೀಮಂತರಾಗಬೇಕು ಅಂತಂದರೆ ಏನೋ ಕಷ್ಟಪಟ್ಟು ದುಡಿದ್ರಷ್ಟೇ ಆಗುತ್ತೆ ಅನ್ನೋ ಒಂದು ಮೆಂಟಾಲಿಟಿನಲ್ಲಿ ನಾವು ಇಲ್ಲಿವರೆಗೂ 20 ವರ್ಷ ದುಡ್ಕೊಂಡ್ಬಂದವರು. ಆದರೆ ಈಗ ಅರ್ಥ ಆಗ್ತಾಯಿದೆ ನಾವು ದುಡ್ದಿದ್ದು ಹಣ ಕೂಡ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಸೊ ನಮ್ಮ ಹಣ ಕೂಡ ನಮ್ಮ ಜೊತೆಗೆ ದುಡಿದು ನಾವು ಶ್ರೀಮಂತರಾಗೋದ್ರಲ್ಲಿ ಸಹಕಾರಿಯಾಗುತ್ತೆ ಅಂತೇಳಿ ಅವ್ರು ತುಂಬ ಚೆನ್ನಾಗಿ ತಿಳ್ಕೊಡ್ತಾ ಇದ್ದಾರೆ. ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಒಬ್ಬ ಸಾಮಾನ್ಯ ಜನಗಳು ಕೂಡ SIP ಮುಖಾಂತರ ಆಗಲಿ ಅಥವಾ ಬೇರೆ ಈಕ್ವಿಟಿ ಮಾರ್ಕೆಟಲ್ಲಾಗಲಿ, ಡೆರಿವೇಟಿವ್ ಮಾರ್ಕೆಟಲ್ಲಾಗಲಿ ಅಥವಾ ಕರೆನ್ಸಿನಲ್ಲಾಗಲಿ ಯಾವ್ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಮಾರ್ಕೆಟ್ನ ಹೆಂಗೆ ಕಲಿಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ರಿಯಲಿ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದ್ರ ಉಪಯೋಗನ ಎಲ್ಲರೂ ಪಡ್ಕೋಬೇಕು ಅಂತೇಳಿ ನಾನು ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ.